ಬಸನಹಳ್ಳಿ. ಮತ್ತೆ ಎರಡನೇ ಇನ್ನಿಂಗ್ಸ್ಗೆ ಆರಂಭವನ್ನು ಕಂಡುಕೊಳ್ತಾ ಇದ್ರೆ ಆರಂಭಿಕ ಎಸೆದಲ್ಲಿ ಬೌಂಡರಿಯನ್ನ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರು.
ರಾಹುಲ್ ಈ ಬಾರಿ ಬಹಳಷ್ಟು ಲಯದಲ್ಲಿ ಓಡಿ ಬರ್ತಾ ಇರುವಂತ ಆಟಗಾರ. ಅದೇ ರೀತಿ ಮಹೇಶ್ ಆರಂಭಿಕ ಯಾದಿಯಲ್ಲಿ ಆಗಮಿಸ್ತಾ ಇರುವಂತಹ ಆಟಗಾರರು. ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡವನ್ನು ಪ್ರತಿನಿಧಿಸಿಕೊಂಡು ಆಗಮಿಸ್ತಾ ಇರುವಂತ ಆಟಗಾರರು. ಮತ್ತೆ ಬಹಳಷ್ಟು ಉತ್ತಮವಾದ ಎಸಗಾರಿಕೆಯನ್ನು ಮಾಡಿದ್ರು ಹರಿಕೃಷ್ಣ. ಆರಂಭಿಕ ಹಂತದಲ್ಲಿ ಬೌಂಡರಿಯನ್ನು ಬಿಟ್ಟುಕೊಟ್ಟರು ಕೂಡ ಮತ್ತೆ ಲಯಕ್ಕೆ ಮರಳುತ್ತಾ ಇದ್ದಾರೆ. ತಂಡವನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಸಾಕ್ತಾ ಇರುವಂತ ಆಟಗಾರ. ಇನ್ಸೈಡ್ ಆಚೆಗೆ ಅವಕಾಶ ಇದೆ ಎನ್ನುವ ರೀತಿಯಲ್ಲಿ ಮನವಿಯನ್ನು ಸಲ್ಲಿಸಿದ್ರು. ಆದರೆ ತೀರ್ಮಾನಕಾರರಿಂದ ಯಾವುದೇ ರೀತಿಯ ಪುರಸ್ಕಾರ ಲಭಿಸ್ತಾ ಇಲ್ಲ. ಚುಕ್ಕಿ ಚೆಂಡಾಗ್ತಾ ಇದ್ರೆ ಎಸೆಗಾರಿಕೆ ವಿಭಾಗದಲ್ಲಿ ಹರಿಕೃಷ್ಣ ಬಹಳಷ್ಟು ಚುರುಕಿನ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಬಲ ಈ ಬಾರಿ ತೋರ್ಲಿಲ್ಲ. ಪವರ್ ಬೇಕಾಗಿತ್ತು. ನೆಟ್ಟ ಕೊಂಚ ದಿಕ್ಕನ್ನ ತೋರಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ರು. ಇದರ ಸಂಪೂರ್ಣ ಲಾಭವನ್ನು ಪಡೆದಂತ ತಂಡ ಹೆದ್ದಾರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. ಉತ್ತಮವಾದ ಎಸೆಗಾರಿಕೆಯನ್ನು ಮಾಡ್ತಾ ಇದ್ರು ಹರಿಕೃಷ್ಣ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ 5 ಓಟವನ್ನು ಮಾತ್ರ ಬಿಟ್ಟುಕೊಂಡಂತ ಹರಿಕೃಷ್ಣ ಒಂದು ಪ್ರಮುಖ ಹೆದ್ದಾರಿಯನ್ನು ಕಬಳಿಸಿದ್ರು. ಈ ಮುಖೇನ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಆರಂಭಿಕ ಯಾದಿಯಲ್ಲಿ ಕೊಂಚ ಹಿಡಿತವನ್ನು ಸಾಧಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದ್ರೆ. ವಿನಯ್ ಗೌಡ ಎಸೆಗಾರಿಕೆ ವಿಭಾಗದಲ್ಲಿ ಆಗಮಿಸ್ತಾ ಇರುವಂತಹ ಆಟಗಾರ. ಬಹಳಷ್ಟು ಪ್ರತಿಭಾನ್ವಿತ ಆಟಗಾರ. ಈ ಬಾರಿ ಆರಂಭಿಕ ಎಸೆದಲ್ಲಿ ಚೊಕ್ಕೆ ಚೆಂಡಾಗಿಸುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಎದುರಾಳಿ ತಂಡವನ್ನ ನೆಟ್ಟ ನೇರ ಎಸೆಗಾರಿಕೆಯ ನಡುವೆ ಹೆದ್ದಾರಿಯ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ವಿನಯ್. ಜವಾಬ್ದಾರಿಯುತ ಆಟ ಬರಬೇಕಾಗಿದೆ ಡಿಆರ್ ಸ್ಪೋರ್ಟ್ಸ್ ತಂಡದ ಪಾಳ್ಯದಲ್ಲಿ. ಬಾರಿ ಬೆರಸಿನ ಹೊಡೆತವನ್ನು ದಾಖಲಿಸುವ ರೇಟಿನಲ್ಲಿ ಸಾಗಿದ್ರು. ಮುಖ್ಯನ ಒಂದೋಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದೆ ದಾಂಡಿಗ ಸಂದೀಪ್. ಮತ್ತೆ ಎಡಗೊಟ್ಟದಿಂದ ಕೊಂಚ ಹೊರಭಾಗದಲ್ಲಿ ಬಿದ್ದಂತ ಚೆಂಡು
ಓಟಕ್ಕೆ ಹೆಚ್ಚುವರಿಯ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮತ್ತೆ ಹೊಡೆತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರು. ಬೌಂಡರಿಯ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪುಡಕ ಹೊಡೆತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಸಾಗ್ದ ತಂಡ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ. 3ನೇ ಪ್ರಮುಖ ಹೊಂದಾರಿಯನ್ನು ಕಳೆದುಕೊಳ್ತಾ ಇದೆ ತಂಡ. ಸುಂದರ ಹೆಸರುಗಾರಿಕೆಯನ್ನು ಮಾಡಿದ್ರು ಹರಿಕೃಷ್ಣ. ಆರಂಭಿಕ ಓವರನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಹೆಸರುಗಾರಿಕೆಯನ್ನ ಮಾಡಿದಂತ ಆಟಗಾರ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರೆ ಒಂದೋಟದ ಮಾತ್ರ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಸಾಗಿದ್ರೆ ಪರಾತರವಾಗಿ ಬಿದ್ದಂತ ಚೆಂಡು ಬೇಸಿಗೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಕ್ಷೇತ್ರ ರಕ್ಷಣೆಯ ಬಲ ಎದುರಾಳಿ ತಂಡವನ್ನ ಒತ್ತಡಕ್ಕೆ ಹೇರ್ತಾ ಇದೆ. ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇರುವಂತ ಡಿಆರ್ ಸ್ಪೋರ್ಟ್ಸ್ ತಂಡ ಸಿಡಿಬೇಕಾಗಿದೆ. ಗೆಲುವನ್ನ ದಾಖಲಿಸಿಕೊಳ್ಬೇಕಾದ್ರೆ ಇನ್ನುಳಿದ 20 ಎಸೆತದಲ್ಲಿ 45 ಓಟವನ್ನ ಗಳಿಸಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ್ರೆ ಇನ್ನು ಕೂಡ ಎಲ್ಲ ರೀತಿಯ ಅವಕಾಶಗಳು ಲಭಿಸ್ತದೆ. ಹರಿಕೃಷ್ಣ ಬಹಳಷ್ಟು ಲೈನ್ ಅಂಡ್ ನಂತರ ಕಾಪಾಡಿಕೊಂಡು ಎಸೆಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ. ಮತ್ತೆ ಗಾಳಿಯಲ್ಲಿ ಚೆಲ್ತಾ ಇದೆ ಚೆಂಡು ಸೇವಾರೇಖೆಯ ಅಂಚಿನಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಹಿಡಿಯಲು ಪ್ರಯತ್ನವನ್ನ ಪಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನವಾಗ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಅಗತ್ಯವಾಗಿದ್ದಂತ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡ್ರೆ 3 ಓವರ್ ಮುಕ್ತಾಯಕ್ಕೆ 20.
ಹೇಳಿದ ಬಾರಿ ಬಹಳಷ್ಟು ಸುಂದರ ತೇಜುಗಾರಿಕೆಯನ್ನು ಮಾಡಿದ್ರು. ಡಾಟೆಡ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. ಇನ್ನುಳಿದ 17 ಎಸೆತ ಮುಂದೆ 39 ಓಟವನ್ನು ಗಳಿಸಬೇಕಾಗಿದೆ. ಅಂತಿಮ ಹಂತದಲ್ಲಿ ಸಿಡಿದ್ರೆ ಮಾತ್ರ ಪಂದ್ಯದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ. ಬೌಂಡರಿ ಸಿಕ್ಸರ್ಗಳ ಮೊರೆಯನ್ನು ಹೋಗಬೇಕಾಗಿದೆ. ಮತ್ತೆ ಚುಕ್ಕಿ ಚೆಂಡಾಗ್ತಾ ಇದ್ರೆ ರಕ್ಷಿ ಎಸೆತಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಹಿಡಿತವನ್ನು ಸಾಧಿಸ್ತಾ ಇರುವಂತಹ ಆಟಗಾರ. ಮತ್ತೊಮ್ಮೆ ಬಹಳಷ್ಟು ಸುಂದರತೆಯ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ರೆ ಒಂದಾಟ ಗಳಿಸಿ 2ನೇ ಓಟಕ್ಕೆ ಮರ ಮಾಡ್ತಾ ಇದ್ದಾರೆ. ಈ ಮುಖ್ಯನ ಬೌಂಡರಿಯ ದಾಖಲಾತಿಯನ್ನು ಕಾಡ್ತಾ ಇದೆ. ಪಂದ್ಯಾಟ ಮತ್ತೆ ರೋಚಕತೆಯನ್ನು ಕಂಡುಕೊಳ್ಳುವ ರೇಟಿನಲ್ಲಿ ಸಾಗ್ತಾ ಇದ್ರೆ ಅವಕಾಶ ಇದೆ. ಯಾವ ರೀತಿಯಾಗಿ ಎದುರಾಳಿ ತಂಡವನ್ನ ಈ ಮಾದರಿಯ ಹೊಡೆತಗಳು ಕೊಂಚ ಒತ್ತಡವನ್ನ ಹೇರ್ತಾ ಇದೆ. ರಕ್ಷಿ ಬಹಳಷ್ಟು ಲೈನ್ ಅಂಡ್ ಲೆಂಥ್ ಕಾಪಾಡಿಕೊಂಡು ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತ ಆಟಗಾರ ಎದುರಾಳಿ ತಂಡವನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಮೂಡಿ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಬಹಳಷ್ಟು ಚುರುಕಿನ ಎಸೆಗಾರಿಕೆಯನ್ನು ಮಾಡಿದ್ರೆ ಸತತ ಚುಕ್ಕಿ ಚೆಂಡುಗಳು ಒತ್ತಡವನ್ನ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದ್ರೆ ಒಬ್ಬರ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಬಾರಿ ಮತ್ತೆ ಔಟರ್ 2 ಜನ ಕಂಡುಕೊಳ್ತಾ ಇದ್ರೆ ಗುಡ್ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ. ಚೆಂಡು ಒಂದರಿಯ ಆಘಾತ. ಮತ್ತೆ ಶಶಿ ಒಂದೆಡೆ ಆದ್ರೆ ವೆಂಕಿ ಇನ್ನೊಂದೆಡೆ 5ನೇ ಓವರ್ನ ಚಾತಿಯಲ್ಲಿ ಸಾಕ್ತಾ ಇದೆ. ಹನ್ನೊಂದು ಎಸೆತ 35 ಓಟದ ಅವಶ್ಯಕತೆ. ವಿನಯ್ ಗೌಡ ಬಹಳಷ್ಟು ಯಶಸ್ವಿ ಎಸೆತಗಾರ. ಈ ಹಿಂದಿನ ಎಸೆಗಾರಿಕೆಯಲ್ಲಿ ಕೂಡ ಬಹಳಷ್ಟು ಚುರುಕಿನ ಎಸೆಗಾರಿಕೆಯನ್ನು ಮಾಡಿದಂಥ ಎಸೆಗಾರ ಈ ಬಾರಿ ಕಟ್ಟುನಿಟ್ಟಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಪ್ರಬಲ ಪ್ರತಿರೋಧ ಒಡ್ಡುವಲ್ಲಿ ಕೊಂಚ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ ತಂಡ. ಸುಂದರತೆ ಹೊಡೆತವನ್ನು ದಾಖಲಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಗಿದ್ರು. ಬಿಡಾಡು ವಿಭಾಗದಲ್ಲಿ 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಮುಂದಿನ ಪಂದ್ಯಾಟ ಬಬ್ರುವಾನ ವಾರಿಯರ್ಸ್ ಹಾಗೂ ಬಜರಂಗಿ ಕ್ರಿಕೆಟರ್ಸ್ ತಂಡದ ನಾಯಕರು ತಕ್ಷಣದಲ್ಲಿ ವೇದಿಕೆ ಬಳಿ ಆಗಮಿಸಿಕೊಳ್ಬೇಕು. ಬಬ್ರುವಾನ
ವಾರಿಯರ್ಸ್ ಹಾಗೂ ಬಜರಂಗಿ ಕ್ರಿಕೆಟರ್ಸ್ ತಂಡದ ನಾಯಕರು. ಪಂದ್ಯದ ಮೇಲೆ ಬಹುತೇಕ ಹಿಡಿತವನ್ನು ಸಾಧಿಸಿದಂತ ತಂಡ. ಡಿಆರ್ ಸ್ಪೋರ್ಟ್ಸ್ ಈ ಹಂತದಲ್ಲಿ ಕೊಂಚ ನಿಧಾನಗತಿಯ ಆಟವನ್ನು ಕಂಡುಕೊಂಡ್ರೆ ಗೆಲುವನ್ನು ಬಹಳಷ್ಟು ಕಠಿಣವಾಗಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಬಹುದೂರ ಸಾಗ್ತಾ ಇದೆ ಗೆಲುವು. ಮತ್ತೊಮ್ಮೆ ಔಟರ್ ಎಡ್ಜ್ ಕಂಡುಕೊಳ್ತಾ ಇದೆ. ಫುಲ್ ಶಾಟ್ ಹೊಡೆಯುವ ಪ್ರಯತ್ನವನ್ನ ಮಾಡಿದ್ರು. ಈ ಬಾರಿ ಮತ್ತೊಂದು ಹೊದ್ದಾರಿಯ ಆಘಾತವನ್ನ ಕಂಡುಕೊಳ್ತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಅಚ್ಚುಕಟ್ಟಾದ ಧ್ವನಿವರ್ಧಕ ಸೇವೆಯನ್ನು ಕೊಡ ಮಾಡ್ತಾ ಇರುವಂತವರು ಅಂಜನವರ ಮಾಲೀಕತ್ವದ ಶ್ರೀ ಗಣೇಶ್ ಸೌಂಡ್ಸ್ ಅಂಡ್ ಇವೆಂಟ್ಸ್. ಈ ಒಂದು ಸಂಸ್ಥೆ ಬಹಳಷ್ಟು ಸುಂದರ ರೀತಿಯಲ್ಲಿ ಕ್ರೀಡಾಕೂಟವನ್ನ ಸಜ್ಜುಗೊಳಿಸಿದೆ. ಲೈಟಿಂಗ್ ಇನ್ನ ಹಿಡಿದು ಸೌಂಡ್ಸ್ ಸ್ಟೇಜ್ ಎಲ್ಲ ರೀತಿಯ ಬಹಳಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ನೀಡಿದಂತ ಶ್ರೀ ಗಣೇಶ್ ಸೌಂಡ್ಸ್ ಅಂಡ್ ಇವೆಂಟ್ಸ್ ಸಂಸ್ಥೆಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಮಾಡಿದ್ರು. ಹೊದ್ದರಿಯನ್ನ ಬಡಿತಾ ಇದ್ರೆ ಪ್ರಮುಖ ಹೊದ್ದರಿಯ ಮತ್ತೊಂದು ಆಘಾತವನ್ನ ಕಾಣ್ತಾ ಇದೆ. ಮುಂದಿನ ಪಂದ್ಯದ ನಾಣ್ಯ ಚುಮಿಕೆ ಬಬ್ರುವಾನ ವಾರಿಯರ್ಸ್ ಹಾಗೂ ಬಜರಂಗಿ ಕ್ರಿಕೆಟರ್ಸ್ ಎರಡು ತಂಡದ ನಾಯಕರು ತಕ್ಷಣವೇ ಕೂಡಿಕೊಳ್ಳಬೇಕು. ಮುಂದೆ ನಾಣ್ಯ ಚುಮಿಕೆಯನ್ನು ನೆರವೇರಿಸಿಕೊಳ್ಳುವಲ್ಲಿ ಈ ಕ್ರೀಡಾಕೂಟದ ಕೇಂದ್ರ ಬಿಂದು ಭರತ್ ಕುಮಾರ್ ಡಿಸಿ ಅವರು ಉಪಸ್ಥಿತರಿದ್ದಾರೆ. ಮತ್ತೆ ಅಗಲವಾದ ಎಸೆತವನ್ನು ಕಂಡುಕೊಳ್ತಾ ಇದೆ. ಅಂತಿಮ 5 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಇದೀಗ ಆಗಮಿಸಿದಂತ ಆಟಗಾರರು ಡಿಆರ್ ಶಶಿ, ಕ್ರೀಡಾಕೂಟದ ಆಯೋಜನೆಯಲ್ಲಿ ಕೂಡ ಪ್ರಮುಖ ಸಹಕಾರವನ್ನ ನೀಡಿದವರು. ಡಿಆರ್ ಶಶಿ ಡಿಆರ್ ಸ್ಪೋರ್ಟ್ಸ್ ಕ್ಲಬ್ನ ಮಾಲೀಕರು ಕೂಡ ತಂಡದ ನಾಯಕರ ಯಾದಿಯಲ್ಲಿ ಕೂಡ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಮೊದಲ ಎಸೆತದಲ್ಲಿ ಬೇಸಿ ಹೊಡೆಯುವ ಪ್ರಯತ್ನವನ್ನು ದಾಖಲಿಸಿದ್ರು. ಒಂದೊಟ್ಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಪಂದ್ಯದ ಮೇಲೆ ಬಹಳಷ್ಟು ಹಿಡಿತವನ್ನ ಸಾಧಿಸಿದಂತ ತಂಡ ರಾಕ್ ಸ್ಟಾರ್ ಅರಸನಹಳ್ಳಿ ಈಗಾಗಲೇ ಜಯದತ್ತ ಮುನ್ನುಗ್ತಾ ಇದೆ. ಬೇಸಿ ಹೊಡೆಯುವ ಪ್ರಯತ್ನ, ಓಟಕ್ಕೆ ಅವಕಾಶ ಲಭಿಸ್ತಾ ಇಲ್ಲ. ಮುಜಾಹಿದ್ ಖಾನ್ ಎಸೆತಗಾರಿಕೆಯಲ್ಲಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬೇಸಿ ಹೊಡೆಯುವ ಪ್ರಯತ್ನವನ್ನು ದಾಖಲಿಸಿಕೊಳ್ತಾ ಇದೆ. ಮುಖೇನ ಮತ್ತೆ ಚುಕ್ಕಿ ಚೆಂಡಾಗ್ತಾ ಇದೆ. ಓವರ್ನ ಮುಕ್ತಾಯ ಹಾಗೂ ಇನ್ನಿಂಗ್ಸ್ ಮುಕ್ತಾಯ ಪಂದ್ಯದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ತಾ ಇದೆ ರಾಕ್ ಸ್ಟಾರ್ ಅರಸನಹಳ್ಳಿ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಸುಲಭದ ರೀತಿಯ ಜಯವನ್ನ ದಾಖಲಿಸಿದ ತಂಡ ಅದೇ ರೀತಿ ಈ ಒಂದು ಪಂದ್ಯಾಟದಲ್ಲಿ ವಿಜಯವನ್ನು ಸಾಧಿಸಿದಂತಹ ತಂಡ
ಜಯದ ಪ್ರಮುಖ ರೂವಾರಿಯಾದಂಥ 11 ಎಸೆದ ಬರೋಬ್ಬರಿ 20 ಓಟವನ್ನು ಗಳಿಸಿ ತಂಡವನ್ನು ಗೆಲುವಿನತ್ತ ನಾಲ್ಕು ಎಸೆದ 13 ಓಟವನ್ನು ಗಳಿಸಿ ಅದೇ ರೀತಿ 2 ಓವರ್ ಅನ್ನು ಎಸೆದು 3 ಹುದ್ದರಿಯನ್ನು ಕಬಳಿಸಿ ಗೆಲುವಿನ ಪ್ರಮುಖರು